ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ, ಆರಾಮಿದ್ದೀರಿ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ನ್ಯೂ ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಉತ್ತರ ಕರ್ನಾಟಕದೊಳಗಿರೋದ್ರಿಂದ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರಾ. ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿನ ನೀವು ಹೇಗೆ ಮಾಡ್ತೀರಾ, ಮಾಡೋದನ್ನ ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅವ್ರಿಗೋಸ್ಕರನೇ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿಯಾಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿನ ಈಸಿಯಾಗಿರೋ ಮೆಥಡಲ್ಲಿ ಮಾಡ್ತೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವು ಕೂಡ ಯಾವತ್ತೂ ರೊಟ್ಟಿ ಮಾಡದೇ ಇದ್ದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೀವು ಕೂಡ ರೊಟ್ಟಿನೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ಬೋದು. ತುಂಬ ಈಸಿಯಾಗಿರೋ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ. ನನಗೂ ಕೂಡ ಮೊದಲು ಯಾವುದೇ ರೀತಿಯಾದ ರೊಟ್ಟಿಗೆ ತಟ್ಟೋದಕ್ಕೆ ಬರ್ತಾನೆ ಇದ್ದಿದ್ದಿಲ್ಲ. ನಾನು ಇವಾಗ ಚೆನ್ನಾಗಿ ರೊಟ್ಟಿ ಮಾಡ್ತೀನಿ. ನೋಡಬಹುದು ನೀವು ಯಾವ ರೀತಿಯಾಗಿ ನಾನು ಕೂಡ ರೊಟ್ಟಿ ಮಾಡ್ತಿದ್ದೀನಿ ಅಂತ. ನೀವು ಕೂಡ ಈಸಿಯಾಗಿ ರೊಟ್ಟಿನ ಮಾಡಬಹುದು. ನಾನು ಅದೇ ರೀತಿಯಾಗಿ ಅದೇ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿಯಾಗಿ ರೊಟ್ಟಿನ ಮಾಡ್ತೀನಿ ಅಂತ. ಬನ್ನಿ, ವಿಡಿಯೋನ ಲೇಟ್ ಮಾಡೋದು ಬೇಡ ಅಲ್ವಾ, ವಿಡಿಯೋನ ಇವಾಗ ಶುರು ಮಾಡೋಣ. ಮೊದಲನೇದಾಗಿ ಜೋಳದ ಹಿಟ್ಟನ್ನು ತೊಗೊಂಡ್ಬಿಟ್ಟು ಜರಡಿಯಲ್ಲಿ ನೀಟಾಗಿ ನಾನು ಎಲ್ಲ ಸಾಣಿಸ್ಕೊಂಡೆ. ಅದು ನಾವು ಮನೆಯಲ್ಲೇ ಹಾಕ್ಸಿರೋದು. ಜೋಳದ ಹಿಟ್ಟನ್ನು ನಾವು ಎಲ್ಲಿ ಕೊಂಡು ತರೋದಿಲ್ಲ. ಇದನ್ನು ಮನೆಯಲ್ಲೇ ಹಾಕ್ಸಿರೋದ್ರಿಂದ ಸ್ವಲ್ಪ ತೌಡು ಕೂಡ ಬರುತ್ತೆ, ಅಂದರೆ ಕೆಳಗಡೆ ಹೊಟ್ಟಿರುತ್ತಲ್ವ ಮೇಲೆ ಅದು ಕೂಡ ಬರುತ್ತೆ. ಅದನ್ನು ತೆಗೆದು ಬಿಡಬೇಕು, ಅದನ್ನು ಏನು ಹಿಟ್ಟಲ್ಲಿ ಸೇರಿಸೋದಿಲ್ಲ. ಚೆನ್ನಾಗಿ ಆಮೇಲೆ ನಾನು ಒಲೆ ಮೇಲೆ ಸ್ವಲ್ಪ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಕಾದ ನೀರನ್ನೇ ಹಾಕಿದರೆ ತುಂಬ ಮೆತ್ತಗೆ ಬರುತ್ತೆ, ರೊಟ್ಟಿನೂ ಕೂಡ ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಕಾದ ನೀರು ಯಾವಾಗ ಹಾಕೊಳ್ಳೋದಂದ್ರೆ ಹಿಟ್ಟು ಜಿಗಿ ಇರ್ಲಿಕ್ಕಂದ್ರೆ ಭಾಳ ದಿನ ಆಗಿರುತ್ತಲ್ವ ಹಿಟ್ಟು, ಆವಾಗ ಜಿಗಿ ಇರ್ಲಿಕ್ಕಂದ್ರೆ ನಾವು ಬಿಸಿನೀರನ್ನು ಹಾಕೋಬೇಕು. ಇಲ್ಲ ಅಂದರೆ ವಯಸ್ಸಾದವರು ಇರ್ತಾರಲ್ವ ಅವರಿಗೆ ಮೆತ್ತಗೆ ರೊಟ್ಟಿ ಬೇಕು. ಮೆತ್ತಗೆ ರೊಟ್ಟಿ ಬೇಕಾದಾಗ ನಾವು ಈ ಬಿಸಿನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿನೂ ಕೂಡ ತುಂಬ ಮೆತ್ತಗೆ ಬರುತ್ತೆ, ತುಂಬ ಉಬ್ಬಿ ಕೂಡ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರನೇ ಬಿಸಿನೀರನ್ನು ಸೇರಿಸ್ಕೊಳ್ಳೋದು. ಬಿಸಿನೀರನ್ನು ಸೇರಿಸ್ಕೊಂಡು ಆದಮೇಲೆ ನೀವು ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿಯಾಗಿ ಹಿಟ್ಟನ್ನು ನಾದ್ಕೋತಾ ಇದ್ದೀನಿ ಅಂತ. ತುಂಬ ಪ್ರೆಷರ್ ಹಾಕಿ ಏನು ನಾದೋದು ಬೇಡ. ಸಿಂಪಲ್ ಆಗಿ ನೀವು ತುಂಬ ಒಂದು 10ರಿಂದ 15 ನಿಮಿಷಗಳ ಕಾಲ ಈ ಥರ ನಾದ್ಕೋಬೇಕು. ಅಂದರೆ ಹಿಟ್ಟು ಜಿಗಿ ಬರುತ್ತೆ, ತುಂಬ ಚೆನ್ನಾಗಿ ರೊಟ್ಟಿನೂ ಕೂಡ ಬರುತ್ತೆ. ಟ್ರೈ ಮಾಡಿ ಈ ರೀತಿಯಾಗಿ ನೀವು ಒಂದ್ಸಲ ರೊಟ್ಟಿನ ಮಾಡ್ಕೊಳ್ಳಿಕ್ಕೆ. ರೊಟ್ಟಿನ ನಾವು ತಟ್ಟೋದೇನು ಅಷ್ಟೊಂದು ಡಿಫಿಕಲ್ಟ್ ಇಲ್ಲ ಅಂತ ಹೇಳ್ಬೋದು. ಹಿಟ್ಟನ್ನು ನಾವು ಯಾವ ರೀತಿಯಾಗಿ ನಾದ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಹಿಟ್ಟು ಕೂಡ ರೆಡಿ ಆಯಿತು. ನಾನು ರೊಟ್ಟಿನ ಹಾಕಲಿಕ್ಕೆ ಈ ಥರ ಮರದಲ್ಲಿ ಮಾಡಿರ್ತಾರಲ್ವ, ಹೆಣ್ದಿರ್ತಾರಲ್ವ ಆ ರೀತಿಯ ತಟ್ಟೆನ ಯೂಸ್ ಮಾಡ್ತೀವಿ. ನಮ್ಮ ಸೈಡೆಲ್ಲ ಇದಕ್ಕೆ ರೊಟ್ಟಿ ತಟ್ಟೆ ಅಂತಲೇ ಹೆಸರು. ಇದರಲ್ಲೇ ರೊಟ್ಟಿ ಹಾಕ್ತೀವಿ ನಾವು. ಏಕಪ್ಪ ಅಂದರೆ ರೊಟ್ಟಿ ಚೆನ್ನಾಗಿರ್ತವೆ, ಮೆತ್ತಗಿರ್ತವೆ, ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡೋದು ನಾವು.
ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ರೊಟ್ಟಿನ ತಟ್ಕೊಳ್ಳೋದು ಅಂತ. ಸಿಂಪಲ್ ಆಗಿ ನೀವು ಸಣ್ಣದೊಂದು ಉಂಡೆನ ತೊಗೊಂಡ್ಬಿಟ್ಟು, ಹಿಟ್ಟಿನ ಉಂಡೆನ ತೊಗೊಂಡು ಕೆಳಗಡೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿಬಿಟ್ಟು, ಹಸಿ ಹಿಟ್ಟಲ್ಲ ಒಣ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈಯಿಂದ ತಟ್ತಾ ಹೋಗಬೇಕು. ನಿಧಾನವಾಗಿ ತಟ್ಟಬೇಕು ಮೊದಲೇ ರೊಟ್ಟಿನ ಮಾಡೋದಕ್ಕಿಂತ ಮುಂಚೆ. ಅಂದರೆ ಫಸ್ಟ್ಗೆ 1 ರೊಟ್ಟಿ 2 ರೊಟ್ಟಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ನಿಮಗೆ ಈಸಿ ಅನಿಸುತ್ತೆ. ರೊಟ್ಟಿ ತಟ್ಟೋದು ಇಷ್ಟೊಂದು ಈಸಿನಾ ಅಂತ ಅನಿಸ್ಬಿಡುತ್ತೆ. ರೊಟ್ಟಿ ತಟ್ಟಿದ ಆದಮೇಲೆ ನೀವು ಹಂಚಲ್ಲೇ ಹಾಕಿಬಿಟ್ಟು ಮೇಲ್ಗಡೆ ನೀರನ್ನು ಹಚ್ಚಬೇಕು. ಯಾಕಪ್ಪ ಅಂದರೆ ಹಿಟ್ಟು ಹಾಕಿಬಿಟ್ಟು ನಾವು ತಟ್ಟಿರ್ತೀವಲ್ವ, ಹಿಟ್ಟೆಲ್ಲ ಹೋಗಬೇಕು, ಅದಕ್ಕೋಸ್ಕರ ನಾವು ಮೇಲ್ಗಡೆ ನೀರನ್ನು ಹಚ್ಚಿಬಿಟ್ಟು ಈ ಥರ ಮೆತ್ತಗೆ ನೀವು ಕೈಯಿಂದ ಆದರೂ ಬೇಯಿಸ್ಕೊಳ್ಳಿ. ಅಂದರೆ ಹೊಸದಾಗಿ ಮಾಡೋರಿಗೆ ರೂಢ ಇರೋದಿಲ್ಲ, ನಮಗೆಲ್ಲ ರೂಢ ಬಿದ್ದುಬಿಟ್ಟಿದೆ ಇವಾಗ. ಕೈಯಿಂದನೇ ನಾವು ಒತ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತೀವಿ. ಹೊಸದಾಗಿ ಮಾಡೋರಿಗೆ ಒಂದು ಬಟ್ಟೆನ ತೊಗೊಂಡ್ಬಿಟ್ಟು ಈ ಥರ ಪ್ರೆಸ್ ಮಾಡಿದರೆ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ, ತುಂಬ ಚೆನ್ನಾಗಿ ಕೂಡ ಆಗುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಈಸಿಯಾಗಿ ರೊಟ್ಟಿನೂ ಕೂಡ ರೆಡಿ ಆಗಿಬಿಡ್ತು. 10 ನಿಮಿಷದಲ್ಲೇ ನೀವು 15ರಿಂದ 20 ರೊಟ್ಟಿನ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಕೂಡ ಬರುತ್ತೆ ರೊಟ್ಟಿ, ಈಸಿಯಾಗಿ ಕೂಡ ಮಾಡ್ಕೋಬಹುದು, ಅಷ್ಟೊಂದು ಕಷ್ಟ ಏನಿಲ್ಲ ಅಂತ ಹೇಳ್ಬೋದು. ನೋಡಿ ಇನ್ನೊಂದು ರೊಟ್ಟಿನೂ ಕೂಡ ಬೇಯಿಸೋದನ್ನು ತೋರಿಸ್ತಾ ಇದ್ದೀನಿ ನಾನು. ಅದನ್ನು ಅಷ್ಟೇ ಸೇಮ್ ಮೇಲ್ಗಡೆ ನೀರನ್ನು ಹಚ್ಚಿಬಿಟ್ಟು ಚೆನ್ನಾಗಿ 2 ಸೈಡು ಒತ್ಬಿಟ್ಟು ಈ ಥರ ಬೇಯಿಸ್ಕೊಂಡ್ಬಿಟ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ರೆಡಿ ಆಗಿಬಿಡುತ್ತೆ. ಈಸಿಯಾಗಿ ಮಾಡ್ಕೋಬಹುದು, ನೀವು ಚೆನ್ನಾಗಿ ಕೂಡ ಮಾಡ್ಕೋಬಹುದು. ನಾನು ಸಿಂಪಲ್ ಆಗಿರೋ ಮೆಥಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಅನಿಸಿದರೆ ಒಂದು ಲೈಕ್ ಮಾಡೋದನ್ನು ದಯವಿಟ್ಟು ಮರೆಯೋದಕ್ಕೆ ಹೋಗಬೇಡಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಒಂಥರ ಹೆಲ್ಪ್ಫುಲ್ಲು ಕೂಡ ಆಗುತ್ತೆ, ಜೀವ ಬಂದವ್ರ ಥರ ನಮಗೆ. ನೋಡ್ಬೋದು ಎಷ್ಟು ಚೆನ್ನಾಗಿ ರೊಟ್ಟಿನೂ ಕೂಡ ಆಗಿದೆ ಅಂತ. ಎಲ್ಲ ರೊಟ್ಟಿನೂ ಮುಗೀತು. ಇವಾಗ ಎಷ್ಟು ಮೆತ್ತಗೆ ಬರುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ ರೊಟ್ಟಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ರ ಅಂತಾನೇ ಅನಿಸೋದಿಲ್ಲ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಮಾಡ್ಬೋದು. ರೊಟ್ಟಿನ ಮಾಡೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಇದನ್ನು ಈಸಿಯಾಗಿ ಮಾಡ್ಬೋದು. ಅಷ್ಟು ಈಸಿ ಮೆಥಡಲ್ಲಿ ನಾನು ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಾವು ರೊಟ್ಟಿನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ನೋಡ್ಬೋದು ನೀವು ಎಷ್ಟು ಮೆತ್ತಗೆ ಬಂದಿದೆ. ನೀವು ಖಡಕ್ ರೊಟ್ಟಿನೂ ಕೂಡ ಮಾಡ್ಕೋಬಹುದು. ನಮ್ಮ ಮನೇಲಿ ಯಾರು ಅಷ್ಟು ಖಡಕ್ ರೊಟ್ಟಿನ ತಿನ್ನೋದಿಲ್ಲ. ನನ್ನ ಹಸ್ಬೆಂಡ್ ಆಗಿರ್ಬೋದು, ನನ್ನ ಮಕ್ಕಳಾಗಿರಬಹುದು ಯಾರು ಕೂಡ ತಿನ್ನೋದಿಲ್ಲ. ಎಲ್ಲರೂ ಮೆತ್ತಗಿರೋ ರೊಟ್ಟಿನ ತಿಂತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿರ್ತೀನಿ ರೊಟ್ಟಿನ. ನೀವು ಖಡಕ್ ರೊಟ್ಟಿನ ಬೇಕಿದ್ರೆ ಇನ್ನೂ ಸ್ವಲ್ಪ ಸಣ್ಣ ಉಂಡೆನ ತೊಗೊಂಡ್ಬಿಟ್ಟು ತೆಳ್ಳಗೆ ತಟ್ಕೋಬೇಕು. ತೆಳ್ಳಗೆ ತಟ್ಕೊಂಡ್ರೆ ಇನ್ನೂ ಖಡಕ್ ರೊಟ್ಟಿ ಸ್ವಲ್ಪ ಜಾಸ್ತಿಯಾಗಿ ಸಣ್ಣ ಉರಿಯಲ್ಲಿ ನೀಟಾಗಿ ಬೇಯಿಸ್ಕೋಬೇಕು. ಅದನ್ನು ಖಡಕ್ ರೊಟ್ಟಿನೂ ಕೂಡ ತಯಾರಾಗಿಬಿಡುತ್ತೆ. ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂತು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.